ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು, ಹಾಗೆಯೇ ನೋಟಿಫಿಕೇಶನ್ಗಳನ್ನು ಪಡೆಯಲು ಬೆಲ್ ಬಟನ್ ಅನ್ನು ಒತ್ತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಿಕಲ್ ಜೆಕೆ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸೀಕ್ರೆಟ್ ಸೆಟ್ಟಿಂಗ್ ನ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಲವರು ಈ ವಿಡಿಯೋ ನೋಡಿ ಆದ್ಮೇಲೆ ಈ ಸೆಟ್ಟಿಂಗ್ ನಮಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ಬೋದು. ಸೆಟ್ಟಿಂಗ್ ಯಾವುದು ಅಂದ್ರೆ, ನಿಮಗೆ 4G ನೆಟ್ವರ್ಕ್ ಸಿಗೋ ಕಡೆನೆ 3G ನೆಟ್ವರ್ಕ್ ಸಿಗ್ತಾ ಇದೆಯಾ, ಅಥವಾ 4G ಸಿಗ್ನಲ್ ಕಾಣಿಸಲ್ವಾ, ಅಥವಾ 4G ಸಿಗ್ನಲ್ ಜಂಪ್ ಆಗ್ತಾ ಇರುತ್ತಾ. ಕೆಲವ್ರು ಏನ್ ಮಾಡ್ತಾರಂದ್ರೆ, ಸೆಟ್ಟಿಂಗ್ ನ ಓಪನ್ ಮಾಡ್ತಾರೆ, ನೆಟ್ವರ್ಕ್ ಸೆಟ್ಟಿಂಗ್ ನಲ್ಲಿ ಹೋಗಿ ಓನ್ಲಿ ಲೈಟ್ ಅಂತ ಮಾಡ್ತಾರೆ. ಆದ್ರೂ ನೆಟ್ವರ್ಕ್ ಜಂಪ್ ಆಗಿ ಕೊನೆಗಾಲದಲ್ಲಿ 3G ಬರುತ್ತೆ. ಆವಾಗ ನಿಮ್ಗೆ ಬೇಜಾರಾಗಿ ಓನ್ಲಿ 4G ಮಾಡೋಕೆ ಆಗೋದೇ ಇಲ್ಲ ಅಂತ ಈ ನೆಟ್ವರ್ಕ್ ಸೆಟ್ಟಿಂಗ್ ಕಡೆ ತಲೆ ಹಾಕೋದೇ ಇಲ್ಲ. ನಿಜ ಅಲ್ವಾ ಫ್ರೆಂಡ್ಸ್? ನಾನೀಗ ನಿಮ್ಗೆ ತಿಳಿಸೋಕೆ ಹೊರಟಿರೋ ಸೆಟ್ಟಿಂಗ್ ಯಾವುದು ಅಂದ್ರೆ, ನಿಮ್ಮ ಮೊಬೈಲ್ ನಲ್ಲಿ ಯಾವಾಗ್ಲೂ 4Gನೇ ಸಿಗುತ್ತೆ. 3G ಸಿಗಲ್ಲ, 2G ಕೂಡ ಸಿಗಲ್ಲ. ನಿಮ್ಮ ನೆಟ್ವರ್ಕ್ ಸಿಗ್ನಲ್ 4G ಆಗಿಯೇ ಉಳಿಯುತ್ತೆ. ಆ ಸೆಟ್ಟಿಂಗ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನನ್ನ ಮೊಬೈಲ್ನಲ್ಲಿ ನೋಡಬಹುದು, ನಮ್ಮ ಏರಿಯಾದಲ್ಲಿ ಅಷ್ಟೇನು 4G ನೆಟ್ವರ್ಕ್ ಇಲ್ಲ. ನನ್ನ ಮೊಬೈಲ್ ಸಿಗ್ನಲ್ನ ನೋಡಬಹುದು, 3G ನೆಟ್ವರ್ಕ್ ಮಾತ್ರ ಸಿಗ್ತಾ ಇದೆ. ಹಾಗೆ ನಾನೀಗ ಹೇಳ್ತಾ ಇರೋ ಸೆಟ್ಟಿಂಗ್ ಈಗ ಬರೋ ಹೊಸ ಮೊಬೈಲ್ಗಳಲ್ಲಿ ಬೇಗ ವರ್ಕ್ ಮಾಡುತ್ತೆ. ನಾನು ಕೂಡ ತುಂಬ ಜನರ ಮೊಬೈಲ್ಗಳಲ್ಲಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. 4G ವರ್ಡ್ ಸಪೋರ್ಟ್ ಮಾಡೋ ಮೊಬೈಲ್ಗಳಲ್ಲಿ ಬೇಗ ವರ್ಕ್ ಮಾಡುತ್ತೆ. ಹಾಗೆ ನೀವು ಆ ಸೆಟ್ಟಿಂಗ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಡೇಲರ್ ಪ್ಯಾಡನ್ನು ಓಪನ್ ಮಾಡಿ ಒಂದು ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ *S4636S*S* ನೋಡಿ. ಈ ಕೋಡನ್ನು ಎಂಟರ್ ಮಾಡಿದ್ಮೇಲೆ ಇಲ್ಲೊಂದು ನ್ಯೂ ವಿಂಡೋ ಓಪನ್ ಆಗುತ್ತೆ. ಹಾಗೆ ಫೋನ್ ಇನ್ಫಾರ್ಮೇಷನ್ 1 ಹಾಗೆ ಫೋನ್ ಇನ್ಫಾರ್ಮೇಷನ್ 2 ಅಂತ ಇದೆ. ಹಾಗೆ ಇದೇನಂದ್ರೆ ಸಿಮ್ 1 ಹಾಗೆ ಸಿಮ್ 2 ಅಂತ. ಹಾಗೆ ನಿಮ್ಮ ಇಂಟರ್ನೆಟ್ ಪ್ಯಾಕ್ ಯಾವುದರಲ್ಲಿ ಕನೆಕ್ಟ್ ಇದೆಯೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನನ್ನದಲ್ಲಿ 2 ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೋಡ್ಬೋದು, ಇಲ್ಲೊಂದು ನ್ಯೂ ವಿಂಡೋನೇ ಓಪನ್ ಆಗುತ್ತೆ ಬೇರೆ ಥರನೇ. ನೋಡ್ಬೋದು ತುಂಬ ಸೆಟ್ಟಿಂಗ್ಸ್ಗಳಿದ್ದಾವೆ. ಹಾಗೆ ಇಲ್ಲೊಂದು ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತುಂಬ ಆಪ್ಷನ್ಗಳು ಸಿಗುತ್ತೆ ನಮಗೆ. ನೋಡಿ, ನೆಟ್ವರ್ಕ್ ಸಿಗ್ನಲ್ಗಳು, ತುಂಬ ನೆಟ್ವರ್ಕ್ ಸಿಗ್ನಲ್ಗಳು ಇರುತ್ತೆ. ಹಾಗೆ ನಮ್ಗೆ ಇಲ್ಲಿ ಬೇಕಾಗಿರೋದು 4G ನೆಟ್ವರ್ಕ್ ಮಾತ್ರ. 4G ನೆಟ್ವರ್ಕ್ ಬೇಕಂದ್ರೆ ಇಲ್ಲಿ ಲೈಟ್ ಓನ್ಲಿ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಲೈಟ್ ಓನ್ಲಿ ಅಂತ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಲೈಟ್ ಓನ್ಲಿ ಅಂತ ಕೊಟ್ಟ ಮೇಲೆ ನನ್ನ 4G ಸಿಗ್ನಲ್ ನೋಡಿ, 4G ಸಿಗ್ನಲ್ ಬಂತು. 3G ನೆಟ್ವರ್ಕ್ ಇದ್ದಿದ್ದು 4G ಆಯಿತು. ನೋಡ್ತಾ ಇದ್ರಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊಬೈಲ್ ಸೆಟ್ಟಿಂಗ್ಸ್ ನಲ್ಲೇ ಹೋಗಿ ಲೈಟ್ ಓನ್ಲಿ ಅಂತ ಮಾಡ್ತಾರೆ. ಹಾಗೆ ಮಾಡಿದ್ರೆ ಲೈಟ್ ಓನ್ಲಿ ಅಂತ ಆಗಲ್ಲ ಫ್ರೆಂಡ್ಸ್, ಅದು ಕೂಡ ಆಟೋ ಮೋಡ್ ನಲ್ಲೇ ಇರುತ್ತೆ. ನಾನೀಗ ಹೇಳಿರುವ ಕೋಡ್ ಯೂಸ್ ಮಾಡಿಕೊಂಡು ತಿಳಿಸ್ಕೊಟ್ಟಿರೋ ಸೆಟ್ಟಿಂಗ್ ಮಾಡ್ಕೊಂಡ್ರೆ 100% 4G ನೆಟ್ವರ್ಕ್ ಅನ್ನ ನೀವು ಪಡಿಬಹುದು ಫ್ರೆಂಡ್ಸ್. ನಾನು ವಿಡಿಯೋಗಳನ್ನ ಯಾರು ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಹೊಸ ಟೆಕ್ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಜೈ ಕರ್ನಾಟಕ ಮಾತೆ.